ಭಾರತೀಯ ಭಾಷೆಗಳಿಗೆ ಡಬ್ಬಾದ ಮೊದಲ ಚಲನಚಿತ್ರ ಹರಿಶ್ಚಂದ್ರ. 1943ರಲ್ಲಿ ಬಿಡುಗಡೆಗೊಂಡ ಆರ್ ನಾಗೇಂದ್ರ ರಾವ್ ನಿರ್ದೇಶನದ ಹರಿಶ್ಚಂದ್ರ ಚಿತ್ರದಲ್ಲಿ ಹರಿಶ್ಚಂದ್ರ ಸುಳ್ಳು ಹೇಳಿದ ಎಂಬ ವಿಷಯವನ್ನು ನಕ್ಷತ್ರ ಕನ್ನಯ್ಯ ಬಹಿರಂಗಪಡಿಸಿದ್ದ. ಕನ್ನಡ ಕಲಾವಿದರೇ ತಮಿಳು ಸಂಭಾಷಣೆ ಹೇಳುವ ಮೂಲಕ ಚಿತ್ರವನ್ನು ತಮಿಳಿಗೆ ಡಬ್ ಮಾಡಿದ್ದು ಈ ಚಿತ್ರದ ವಿಶೇಷ. ಸಂಗೀತ ವಿದ್ವಾಂಸ ರಾಜಯ್ಯಂಗಾರ್ ನಾರದನ ಪಾತ್ರ ಮಾಡಿದ ಚಿತ್ರ ಇದಾಗಿತ್ತು. 1943ರಲ್ಲಿ ಕಪ್ಪು ಬಿಳುಪಿನಲ್ಲಿ ತೆರೆಗೆ ಬಂದ ಹರಿಶ್ಚಂದ್ರ ಆರ್ ನಾಗೇಂದ್ರ ರಾವ್ ನಿರ್ದೇಶನದ ಮೊದಲ ಚಿತ್ರ. ನಾಗೇಂದ್ರ ರಾಯರು ಕನ್ನಡದ ಮೊದಲ ಚಿತ್ರ ಸತಿ ಸುಲೋಚನದ ಸಂಗೀತ ನಿರ್ದೇಶಕರಾಗಿ ನಟರಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದವರು. ಸರಸ್ವತಿ ಸ್ಟೋರ್ಸ್, SSS ನಾಟಕ ಮಂಡಳಿ ಪ್ರೊಡಕ್ಷನ್ಸ್ ಹಾಗೂ ಮೇಯಪ್ಪನವರ ಪ್ರಗತಿ ಪಿಕ್ಚರ್ಸ್ನವರು ಕೂಡಿ ಹರಿಶ್ಚಂದ್ರ ಚಿತ್ರ ನಿರ್ಮಿಸಿದರು. ತಾರಾಗಣ, ತಾಂತ್ರಿಕ ಗುಣಮಟ್ಟ, ಸಂಗೀತ, ಅಭಿನಯ ಈ ಎಲ್ಲದರಲ್ಲೂ ಪ್ರೌಢಿಮೆಯನ್ನು ಹೊಂದಿದ್ದ ಹರಿಶ್ಚಂದ್ರ ಅತ್ಯಂತ ಜನಪ್ರಿಯವಾಯಿತು. MV ಸುಬ್ಬಯ್ಯ ನಾಯ್ಡು ಈ ಚಿತ್ರದಲ್ಲಿ ಹರಿಶ್ಚಂದ್ರನ ಪಾತ್ರ ನಿರ್ವಹಿಸಿದರು. ಆರ್ ನಾಗೇಂದ್ರ ರಾಯರು ವಿಶ್ವಾಮಿತ್ರನ ಪಾತ್ರ ಮಾಡಿದರೆ GV ಕೃಷ್ಣಮೂರ್ತಿರಾವ್ ನಕ್ಷತ್ರಿಕನಾಗಿ ಕಾಣಿಸಿಕೊಂಡರು. ಆಡಿಸಿದಳು ಯಶೋಧ ದಾಸರ ಕೃತಿಯ ಮೂಲಕ ಪ್ರಖ್ಯಾತರಾಗಿದ್ದ ಸಂಗೀತ ವಿದ್ವಾಂಸ BS ರಾಜಯ್ಯಂಗಾರ್ಯರು ಈ ಚಿತ್ರದಲ್ಲಿ ನಾರದನ ಪಾತ್ರ ಮಾಡಿದರು. MG ಮರಿರಾವ್ ಮೈತ್ರೇಯ ಪಾತ್ರ ನಿರ್ವಹಿಸಿದರೆ ನಾಯಕಿ ಪಾತ್ರದಲ್ಲಿ ಚಂದ್ರಮತಿಯಾಗಿ ಲಕ್ಷ್ಮೀಬಾಯಿ ನಟಿಸಿದರು. CV ಯೋಗೇಶ್ವರ, D ಜಯರಾಮ್, MN ಸುಬ್ಬಯ್ಯ, V ಕೃಷ್ಣಪ್ಪ, ಗಣಪತಿ ಭಟ್, B ರಾಘವೇಂದ್ರ ರಾವ್, ಕಮಲಾಬಾಯಿ ಉಳಿದ ಪಾತ್ರಗಳನ್ನು ನಿರ್ವಹಿಸಿದರು. ಜಾನಪದ ನೃತ್ಯವೊಂದನ್ನು ಈ ಚಿತ್ರದಲ್ಲಿ ಅಳವಡಿಸಿದ್ದು ಜಯಲಕ್ಷ್ಮಿ ಮತ್ತು ಜಯ ಅಭಿನಯಿಸಿದರು. MV ರಾಮನ್ ಸಂಕಲನ, ಮಾಯಾವರಂ B ರಮಣ ಪಿಳ್ಳೈ ನೃತ್ಯ, PV ಕೃಷ್ಣ ಅಯ್ಯರ್ ಛಾಯಾಗ್ರಹಣ, VS ಆರ್ಮುಗಂ ಹಾಗೂ NC ಬಾಲಕೃಷ್ಣ ಸಹಾಯಕ ಛಾಯಾಗ್ರಹಣ, VM ವರ್ತೂರ್ಕರ್ ಹಾಗೂ S ಅಮ್ಮಯ್ಯಪ್ಪನ್ ಕಲಾ ನಿರ್ದೇಶನ, VS ರಾಘವನ್ ಧ್ವನಿಗ್ರಹಣ, KN ಕಿಣಿ ಮತ್ತು KV ಸ್ವರ್ಣಪ್ಪ ಪ್ರಸಾದನ ಈ ಚಿತ್ರಕ್ಕಿದೆ. ನಾಗೇಂದ್ರ ರಾಯರು ಈ ಚಿತ್ರವನ್ನು ನಿರ್ದೇಶಿಸಿದ್ದೇ ಅಲ್ಲದೆ ಚಿತ್ರಕಥೆ, ಸಂಭಾಷಣೆ ರಚಿಸಿದರು. ಗೀತೆಗಳನ್ನು ನಾಗೇಂದ್ರ ರಾಯರು ಹಾಗೂ ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು ರಚಿಸಿದರು. TV ಕೃಷ್ಣಯ್ಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಮದ್ರಾಸಿನ ಸರಸ್ವತಿ ಆರ್ಕೆಸ್ಟ್ರಾ ಈ ಚಿತ್ರಕ್ಕೆ ಸಂಗೀತ ನೀಡಿತು. ಮದ್ರಾಸಿನ ಪ್ರಗತಿ ಸ್ಟುಡಿಯೋದಲ್ಲಿ ಚಿತ್ರೀಕರಣ ನಡೆಯಿತು. ಸರಸ್ವತಿ ಸಿನೆ ಲ್ಯಾಬ್ನಲ್ಲಿ ಸಂಸ್ಕರಣ ಕಾರ್ಯ ನೆರವೇರಿತು. ಚಿತ್ರದಲ್ಲಿ ಅಳವಡಿಸಿದ ಕಾಮಧೇನು ನಮಿಪೆನಾ ಗೀತೆಯನ್ನು ಕಮಲಾಬಾಯಿ, ಪಾಹಿ ಶುಭಚರಿತೆ ಹಾಗೂ ಶಾಂತಿಯೇ ಜೀವನ ಗೀತೆಯನ್ನು ರಾಜಯ್ಯಂಗಾರ್, ಸದಾ ಸುಖಿ ಗೀತೆಯನ್ನು ಲಕ್ಷ್ಮೀಬಾಯಿ ಹಾಡಿದ್ದಾರೆ. ಈ ಎಲ್ಲ 4 ಹಾಡುಗಳನ್ನು ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳು ರಚಿಸಿದ್ದರು. ಈ ಚಿತ್ರ ನಿರ್ಮಾಣದ ಸಮಯ 2ನೇ ಮಹಾಯುದ್ಧದ ಕಾಲವಾಗಿದ್ದು ಕಚ್ಚಾ ಫಿಲಿಂ ಕೊರತೆ ಇದ್ದದರಿಂದ ಸರ್ಕಾರ 11,000 ಅಡಿಗಳಿಗಿಂತಲೂ ಹೆಚ್ಚು ಉದ್ದದ ಚಿತ್ರವನ್ನು ತಯಾರಿಸುವುದರ ಮೇಲೆ ನಿರ್ಬಂಧ ಹೇರಿತ್ತು. ಚಿತ್ರದ ನಿರ್ಮಾಪಕರು ಉದ್ದದಲ್ಲಿ ವಿನಾಯಿತಿ ಕೋರಿ ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿದರೂ ಫಲಪ್ರದವಾಗದಿದ್ದರಿಂದ 11,000 ಅಡಿಯ ಮಿತಿಯಲ್ಲೇ ಈ ಚಿತ್ರವನ್ನು ತಯಾರಿಸಲಾಯಿತು. ಕನ್ನಡ ಚಿತ್ರ ಬಿಡುಗಡೆಗೊಂಡ ಸಮಯದಲ್ಲೇ ಜಮಿನಿ ಸ್ಟುಡಿಯೋ ತಮಿಳು ಭಾಷೆಯಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರವನ್ನು ತೆರೆಗೆ ತಂದಿತು. ಆದರೆ ಕನ್ನಡದಿಂದ ಡಬ್ಬಾದ ಚಿತ್ರವೇ ತಮಿಳಿನಲ್ಲಿಯೂ ಯಶಸ್ವಿಗೊಂಡಿತು. ಕನ್ನಡದಿಂದ ತಮಿಳಿಗೆ ಡಬ್ಬಾದ ಈ ಚಿತ್ರದ ಮತ್ತೊಂದು ವಿಶೇಷವೆಂದರೆ ಕನ್ನಡದಲ್ಲಿ ಪಾತ್ರ ಮಾಡಿದ ಪಾತ್ರಧಾರಿಗಳೇ ತಮಿಳು ಸಂಭಾಷಣೆಯನ್ನು ಹೇಳಿರುವುದು. ಶಬ್ದಗ್ರಹಣ ಇಂಜಿನಿಯರ್ VS ರಾಘವನ್ ಯಶಸ್ವಿಯಾಗಿ ಡಬ್ಬಿಂಗ್ ಕಾರ್ಯ ನೆರವೇರಿಸಿದರು. ತಮಿಳಿನಲ್ಲಿ ಚಂದ್ರಮತಿ ಪಾತ್ರ ಮಾಡಿದ್ದ ಕನ್ನಾಂಬ ಅವರು ಕನ್ನಡದಲ್ಲಿ ಪಾತ್ರ ಮಾಡಿದ ಲಕ್ಷ್ಮೀಬಾಯಿಯವರಷ್ಟು ಚೆನ್ನಾಗಿ ತಮಗೆ ಪಾತ್ರ ಮಾಡಲು ಸಾಧ್ಯವಾಗಲಿಲ್ಲವೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕನ್ನಡದ ಹರಿಶ್ಚಂದ್ರ ಭಾರತೀಯ ಭಾಷೆಗಳಲ್ಲಿಯೇ ಬೇರೊಂದು ಭಾಷೆಗೆ ಡಬ್ಬಾದ ಮೊದಲ ಚಿತ್ರ. ಈ ಚಿತ್ರ ಕರ್ನಾಟಕದಾದ್ಯಂತ ಜಯಬೇರಿ ಬಾರಿಸಿತು. ಧಾರವಾಡದಲ್ಲಿ ಶತದಿನೋತ್ಸವ ಆಚರಿಸಿದ ಸಂದರ್ಭದಲ್ಲಿ ಅದ್ಧೂರಿಯಾಗಿ ಶತದಿನೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮದ್ರಾಸಿನಲ್ಲಿ ಏಪ್ರಿಲ್ 1943ರಲ್ಲಿ ಚಿತ್ರ ಸೆನ್ಸಾರ್ಗೊಂಡಿತು. 10,990 ಅಡಿ ಉದ್ದದ ಚಿತ್ರ 123 ನಿಮಿಷಗಳ ಅವಧಿ ಹೊಂದಿತ್ತು. ಬೆಂಗಳೂರಿನಲ್ಲಿ 16ನೇ ಏಪ್ರಿಲ್ 1943ರಂದು ಸೆನ್ಸಾರ್ ಆಯಿತು. 1943ರ ಡಿಸೆಂಬರ್ 12ರಂದು ಬೆಂಗಳೂರಿನ ಮೂವಿಲ್ಯಾಂಡ್ ಚಿತ್ರಮಂದಿರದಲ್ಲಿ ತೆರೆಕಂಡ ಚಿತ್ರ ಭಾರೀ ಯಶಸ್ಸು ಗಳಿಸಿತು. ಮೇ ತಿಂಗಳಿನಲ್ಲಿ ಧಾರವಾಡ, ಗದಗ್ನಲ್ಲಿಯೂ ಪ್ರದರ್ಶನ ಕಂಡಿತು. ಕೊಯಮತ್ತೂರು, ತಿರುಚನಾಪಳ್ಳಿ, ರಾಜಮಹೇಂದ್ರಗಳಲ್ಲಿಯೂ ಈ ಚಿತ್ರ ಯಶಸ್ವಿಯಾಯಿತು. ಈ ಚಿತ್ರದಲ್ಲಿ ಲೋಹಿತಾಶ್ವನ ಪಾತ್ರ ನಿರ್ವಹಿಸಿದ ಬಾಲಕ
ಹಾವಿನ ಬಳಿ ಹೋಗಲು ಅಂಜಿದ ಕಾರಣಕ್ಕೆ ಹಾವಿನ ಭಾಗವನ್ನು ಬೇರೆಯಾಗಿ ಚಿತ್ರಿಸಿ ಹುಡುಗನ ಭಾಗಗಳನ್ನು ಪ್ರತ್ಯೇಕವಾಗಿ ಚಿತ್ರಿಸಿಕೊಳ್ಳಲಾಯಿತು. ಇವೆರಡನ್ನೂ ಜೋಡಿಸಿ ಹುಡುಗನನ್ನು ಹಾವು ಕಚ್ಚಿದ ರೀತಿ ಬಿಂಬಿಸಲಾಯಿತು. ಕನ್ನಡ ಚಿತ್ರ ಇತಿಹಾಸದಲ್ಲಿ ಇದು ಒಂದು ಹೊಸ ತಂತ್ರಗಾರಿಕೆಯಾಗಿತ್ತು. ಈ ಚಿತ್ರದಲ್ಲಿ ನಾಗೇಂದ್ರ ರಾಯರು ಹರಿಶ್ಚಂದ್ರನ ಕಥೆಗೆ ಹೊಸ ತಿರುವು ನೀಡಿದರು. ವಿಶ್ವಾಮಿತ್ರನನ್ನು ಖಳನಾಯಕನಂತೆ ಚಿತ್ರಿಸದೆ ತಮ್ಮಲ್ಲಿನ ತಪಶಕ್ತಿಯನ್ನು ಹರಿಶ್ಚಂದ್ರನಿಗೆ ದಾರಿ ಎರೆಯುವ ಸಲುವಾಗಿ ಕಠಿಣ ಪರೀಕ್ಷೆಗಳನ್ನು ಒಡ್ಡಿದಂತೆ ಚಿತ್ರಿಸಿದರು. ಹಾಸ್ಯ ಕರುಣಾರಸಗಳನ್ನು ಉಕ್ಕಿ ಬರುವಂತೆ ಈ ಚಿತ್ರವನ್ನು ರೂಪಿಸಿದ ನಾಗೇಂದ್ರ ರಾಯರು ತಮ್ಮ ಪ್ರಥಮ ಚಿತ್ರದಲ್ಲೇ ಯಶಸ್ವಿ ನಿರ್ದೇಶಕರಾದರು. ವಿಶ್ವಾಮಿತ್ರನನ್ನು ಲೇವಡಿ ಮಾಡುವ ಒಂದು ಪ್ರಸಂಗವಂತೂ ಈ ಚಿತ್ರದಲ್ಲಿ ಹೊಟ್ಟೆ ಹುಣ್ಣಾಗುವಷ್ಟು ನಗೆಯನ್ನು ಪ್ರೇಕ್ಷಕರಿಗೆ ತಂದುಕೊಟ್ಟಿತು. ಹರಿಶ್ಚಂದ್ರ ಹಲವಾರು ಬಾರಿ ಸುಳ್ಳು ಹೇಳಿದ್ದಾನೆ ಎಂದು ನಕ್ಷತ್ರಕ ವಿಶ್ವಾಮಿತ್ರನ ಬಳಿ ಹೇಳುತ್ತಾನೆ. ಇದನ್ನು ಕೇಳಿ ಹೌಹಾರಿದ ವಿಶ್ವಾಮಿತ್ರ ಹೇಗೆ ಎಂದಾಗ ನಕ್ಷತ್ರಕ ಹೇಳುತ್ತಾನೆ, ಹರಿಶ್ಚಂದ್ರ ಪದೇ ಪದೇ ನಿಮ್ಮನ್ನು ಕರುಣಾಸಾಗರ ದಯಾಳು ಎಂದು ಕರೆಯುತ್ತಾನಲ್ಲ, ಅದು ಸುಳ್ಳಲ್ಲವೇ ಎಂದು ಹೇಳಿದಾಗ ಸ್ವತಃ ವಿಶ್ವಾಮಿತ್ರನೇ ನಗುತ್ತಾನೆ. ಇಂತಹ ಹಾಸ್ಯ ಹಾಗೂ ಮನಮಿಡಿಯುವ ದೃಶ್ಯಗಳಿಂದ ಚಿತ್ರ ಯಶಸ್ವಿಯಾಗಲು ಕಾರಣವಾಯಿತು. ವಸಿಷ್ಠ ಹಾಗೂ ವಿಶ್ವಾಮಿತ್ರ ಮಹಾತಪಸ್ವಿಗಳು. ಹರಿಶ್ಚಂದ್ರ ಭೂಪಾಲ ಸತ್ಯದ ಹಾದಿ ಬಿಟ್ಟು ಹೋಗುವವನಲ್ಲ ಎಂದು ವಸಿಷ್ಠ ಹೇಳಿದ್ದನ್ನು ವಿಶ್ವಾಮಿತ್ರ ಪರೀಕ್ಷೆಗೆ ಒಡ್ಡುತ್ತಾನೆ. ಹರಿಶ್ಚಂದ್ರ ಮಹಾರಾಜ ರಾಜ್ಯ ಕೌಶಾದಿಗಳನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳನ್ನು ಮಾರಿಕೊಳ್ಳಬೇಕಾಗುತ್ತದೆ. ಸ್ವತಃ ಹರಿಶ್ಚಂದ್ರ ಸ್ಮಶಾನ ಕಾವಲುಗಾರನಾಗುತ್ತಾನೆ. ಮಗ ಲೋಹಿತಾಶ್ವ ಹಾವು ಕಚ್ಚಿ ಸತ್ತಾಗ ಹೆಂಡತಿ ಚಂದ್ರಮತಿ ಮಗನ ಶವದೊಂದಿಗೆ ಅಂತ್ಯ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಬರುತ್ತಾಳೆ. ಆದರೆ ಕಾವಲುಗಾರ ತೆರಿಗೆ ಕಟ್ಟದೆ ಹೆಣದ ಸಂಸ್ಕಾರಕ್ಕೆ ಅವಕಾಶ ಕೊಡುವುದಿಲ್ಲ. ಹಣ ತರಲು ಚಂದ್ರಮತಿ ಹೊರಟಾಗ ಮಹಾರಾಜನ ಮಗನನ್ನು ಕೊಂದ ಆಪಾದನೆ ಅವಳ ಮೇಲೆ ಬರುತ್ತದೆ. ಚಂದ್ರಮತಿಯ ತಲೆ ಕಡಿಯಲು ಮಹಾರಾಜ ಆಜ್ಞಾಪಿಸುತ್ತಾನೆ. ಹರಿಶ್ಚಂದ್ರ ರಾಜಾಜ್ಞೆಯಂತೆ ತನ್ನ ಹೆಂಡತಿಯ ಕೊರಳು ಕಡಿಯುವ ಸಮಯಕ್ಕೆ ಶಿವ ಪ್ರತ್ಯಕ್ಷನಾಗುತ್ತಾನೆ. ವಸಿಷ್ಠ ಹಾಗೂ ವಿಶ್ವಾಮಿತ್ರರು ಬರುತ್ತಾರೆ. ಲೋಹಿತಾಶ್ವನು ಬದುಕಿ ಹೇಳುತ್ತಾನೆ. ಸುಖಾಂತ್ಯವಾಗುತ್ತದೆ. ಇದು ಹರಿಶ್ಚಂದ್ರ ಚಿತ್ರದ ಕಥಾಸಾರ. BS ರಾಜ ಅಯ್ಯಂಗಾರ್. ಸಂಗೀತ ಕ್ಷೇತ್ರದಲ್ಲಿ ಅಪಾರ ಹೆಸರು ಮಾಡಿದ BS ರಾಜ ಅಯ್ಯಂಗಾರ್ 1901 ಜುಲೈನಲ್ಲಿ ಕರ್ನಾಟಕದ ಬಾಣಾವರ ಎಂಬಲ್ಲಿ ಜನಿಸಿದರು. ಅದ್ಭುತವಾಗಿ ಹಾಡಿ ಜನಮನದಲ್ಲಿ ನೆಲೆಗೊಂಡ ಆಡಿಸಿದಳೆ ಶೋಧ ಜಗದೋದ್ಧಾರನ ಎಂಬ ಕೀರ್ತನೆ ಕರ್ನಾಟಕ ಸಂಗೀತ ಪ್ರಿಯರ ಮನದಲ್ಲಿ ಇಂದಿಗೂ ಹಸಿರಾಗಿದೆ. ರಾಜ ಅಯ್ಯಂಗಾರ್ ಇವರ ಕಂಠವನ್ನು ಮೆಚ್ಚಿಕೊಂಡು ವರದಾಚಾರ್ ಇವರನ್ನು ತಮ್ಮ ರತ್ನಾವಳಿ ಥಿಯೇಟ್ರಿಕಲ್ ಕಂಪನಿಗೆ ಸೇರಿಸಿಕೊಂಡರು. ಅಲ್ಲಿಯೇ ಶ್ರೀನಿವಾಸ ಅಯ್ಯಂಗಾರ್ರಿಂದ ಸಂಗೀತ ಕಲಿತರು. 1930ರಲ್ಲಿ ಚೆನ್ನೈನ ಎಗ್ಮೋರ್ ಸಂಗೀತ ಸಭಾದಲ್ಲಿ ನಡೆಸಿದ ಕಚೇರಿ ಇವರಿಗೆ ಪ್ರಖ್ಯಾತಿ ತಂದುಕೊಟ್ಟಿತು. ನಂತರ 1932ರಲ್ಲಿ ಓಡಿಯನ್ ಜರ್ಮನ್ ಕಂಪನಿ ರಾಜ ಅಯ್ಯಂಗಾರ್ ಅವರ ಜಗದೋದ್ಧಾರನ, ಕಂಡು ಕಂಡು ನೀಯನ್ನ, ಕ್ಷೀರಸಾಗರ ಶಯನ, ಬ್ರೋಚೇವಾರವರ ಮುಂತಾದ ಕೀರ್ತನೆಗಳ ಧ್ವನಿತಟ್ಟೆಯನ್ನು ಹೊರತಂದಿತು. ಈ ಮೂಲಕ ರಾಜ ಅಯ್ಯಂಗಾರ್ಯರು ದೇಶಾದ್ಯಂತ ಜನಪ್ರಿಯರಾದರು. ಇವರ ಕಚೇರಿಗಳಿಗೆ ದೇಶ ವಿದೇಶಗಳಲ್ಲಿ ಜನರು ಕಿಕ್ಕಿರಿದು ತುಂಬಿರುತ್ತಿದ್ದರು. ಆಪ್ತ ಮಿತ್ರರಾದ ನಾಗೇಂದ್ರ ರಾಯರು ಇವರನ್ನು ಕನ್ನಡ ಚಿತ್ರರಂಗಕ್ಕೆ ಕರೆತಂದರು. ಹರಿಶ್ಚಂದ್ರ ಚಿತ್ರದಲ್ಲಿ ನಾರದನ ಪಾತ್ರ ನಿರ್ವಹಣೆಯೊಂದಿಗೆ ಹಾಡಿದ ದೇವದೇವನೇ ಶರಣು ಎಂಬ ಕೀರ್ತನೆ ಜನಪ್ರಿಯವಾಯಿತು. ನಾಗೇಂದ್ರ ರಾಯರ ಜಾತಕಫಲ ಚಿತ್ರದಲ್ಲಿಯೂ ನಟಿಸಿದರು. ತೆಲುಗಿನ ಜಲಂಧರ, ತಮಿಳಿನ ನಾಟ್ಯರಾಣಿ, ಹಿಂದಿಯ ತುಳಸಿದಾಸ್ ಅವರು ನಟಿಸಿದ ಚಿತ್ರಗಳಲ್ಲಿ ಕೆಲವು. 1951ರಲ್ಲಿ ಸಿನಿಮಾ ತ್ಯಜಿಸಿ ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಯಲು ನಿರ್ಧರಿಸಿದರು. 1954ರಲ್ಲಿ ಮೈಸೂರು ಆಕಾಶವಾಣಿಯಲ್ಲಿ ನೀಡಿದ ರಾಗಂ ತಾನಂ ಪಲ್ಲವಿ ಎಂಬ ವಿಶಿಷ್ಟ ಕಚೇರಿ ಜನಪ್ರಿಯವಾಗಿದೆ. 1973ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ನೀಡಿ ಸತ್ಕರಿಸಿತು. ರಾಜ ಅಯ್ಯಂಗಾರ್ 1978ರ ಏಪ್ರಿಲ್ನಲ್ಲಿ ನಿಧನರಾದರು.